ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಲಾಕ್ಡೌನ್ ಆಗಿ ಇವತ್ತಿಗೆ 23ನೇ ದಿವಸ. ಬೆಂಗಳೂರಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಯುವತಿಯೊಬ್ಬಳು ಹುಚ್ಚಾಟ ಆಡಿರುವಂತಹ ದೃಶ್ಯ ಕಂಡು ಬಂತು. ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಬಂದಿದ್ರು ಯುವತಿ. ಮಾಸ್ಕ್ ವಿಚಾರಕ್ಕೆ ಇನ್ನೊಬ್ಬ ಯುವತಿಯ ಜೊತೆ ಗಲಾಟೆ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಅದ್ವೈತ ಅರುಣ್ ಕುಮಾರ್ ಆ ಹೆಣ್ಮಗಳ ಹೆಸರು. ಆ ಯುವತಿಯಿಂದ ಹಲ್ಲೆ ಆಗಿದೆಯಂತೆ. ಪ್ರಶ್ನೆ ಮಾಡಿದ ಸ್ಥಳೀಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರಂತೆ. ಪ್ರಶ್ನೆ ಮಾಡಿದ ಜನರ ಮೇಲೂ ಕೂಡ ಯುವತಿ ಹಲ್ಲೆ ಮಾಡಿದ್ದಾರಂತೆ. ಯುವತಿಯ ಹುಚ್ಚಾಟಕ್ಕೆ ಬೇಸತ್ತ ಸಾರ್ವಜನಿಕರು ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಹಲ್ಲೆಗೊಳಗಾದ ಯುವತಿ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದಾಶಿವನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸರ್ ಅವರು IPS ಆಫೀಸ್ ಅಂತ ಹೇಳ್ಕೊಂಡು ಸುಮ್ಮನೆ ಫೆಕ್ಟ್ ಮಾಡ್ತಾ ಇದ್ರು. ಎಲ್ರಿಗೂ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡ್ಬೇಕು. ಸದಾಶಿವ ಮೇಡಮ್, ನೀವು ಕಂಪ್ಲೇಂಟ್ ಕೊಡ್ಬೇಕು. ಹೋಗ ನಡ್ರಿ. ಕೊಡ್ಬೇಕು ಎಲ್ಲ ಇಲ್ಲಿ ನೋಡಿ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಏನಾಯ್ತು ಗಂಗಾಧರ್? ಹರೀಶ್, ಬೆಳಗ್ಗೆ 7:30 ಸುಮಾರಿಗೆ ಸಾಂಕಿ ರಸ್ತೆಯಲ್ಲಿ ಈ ಅದ್ವೈತ ಅರುಣ್ ಕುಮಾರ್ ಎಂಬ ಯುವತಿ ಸಾಂಕಿ ರಸ್ತೆಯಲ್ಲಿ ಎರಡು ನಾಯಿಗಳನ್ನ ತಗೊಂಡು ವಾಕಿಂಗ್ಗೆ ಹೋಗ್ತಾ ಇದ್ರು. ಅದೇ ರಸ್ತೆಯಲ್ಲಿ ಮತ್ತೊಬ್ಬ ಯುವತಿ ಕೂಡ ಜಾಗಿಂಗ್ ಮಾಡ್ಕೊಂಡು ಬರ್ಬೇಕಾದ ಸಂದರ್ಭದಲ್ಲಿ ಹಾಕಿದಂತ ಮಾಸ್ಕ್ ಬಾಯಿ ಅದು ಕೆಳಗಡೆ ಸರಿಯಾಗಿ ಮಾಸ್ಕ್ ಅನ್ನ ಹಾಕಿರಲಿಲ್ಲ. ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದರೆ ಅವರು ಕೂಡ ಆ ಮಾಸ್ಕ್ ಅನ್ನ ನಾವು ಹಾಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ದಾರೆ. ಆದ್ರೆ ಇಬ್ಬರ ಯುವತಿಯ ನಡುವೆ ಮಾತಿನ ಚಕಮಕಿ ನಡೆದು ಆ ಸಂದರ್ಭದಲ್ಲಿ ಈ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಂತಹ ಯುವತಿ ಏನ್ ಮಾಡಿದಾರೆ, ಅವರ ಮೇಲೆ ಒಂದು ಗಂಭೀರವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಕೂಡಲೇ ಸ್ಥಳೀಯರೆಲ್ಲ ಇವರಿಬ್ಬರ ಜಗಳ ನೋಡಿ ಅಕ್ಕಪಕ್ಕದವರೆಲ್ಲ ಕೂಡ ಓಡ್ ಬಂದಿದ್ದಾರೆ. ನಂತರ ಅವರನ್ನು ಕೂಡ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದಂತಹ ಯುವತಿ ಅದರಲ್ಲಿ ಇದ್ದಂತಹ ಒಂದಿಬ್ಬರಿಗೆ ಅವರ ಮೇಲೆ ಕೂಡ ಹಲ್ಲೆ ಮಾಡಕ್ಕೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಸ್ಥಳೀಯರೆಲ್ಲ ಕೂಡ ಒಂದು ಸ್ಥಳೀಯ ಪೊಲೀಸ್ ಠಾಣೆ ಸದಾಶಿವ ಠಾಣೆಗೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ಕೂಡಲೇ ಆ ಸ್ಥಳಕ್ಕೆ ಬಂದಿದ್ದಾರೆ. ಅನಂತರ ಪೊಲೀಸರ ಮೇಲೆ ಕೂಡ ಒಂದು ಜವಾಬ್ ಮಾಡಿರುವಂತದ್ದು, ಅವರನ್ನು ಕೂಡ ಬೈಗುಳವನ್ನ ಮಾಡಿರುವಂತ ಕೂಡ ಘಟನೆ ನಡೆದಿರುವಂತದ್ದು. ಕೂಡಲೇ ಆಕೆಯನ್ನ ವಶಕ್ಕೆ ಪಡೆದು ಪೊಲೀಸರಿಗೆ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಹರೀಶ್ ನಾಗರಾಜು. ಎಸ್ ಹರೀಶ್, ಅಂದ್ರೆ ಈಗ ಪೊಲೀಸರಿಗೆ ಸರಿಯಾಗಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಸರಿಯಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆಕೆ ಸದಾಶಿವನಗರ ಸಾಂಕಿ ರಸ್ತೆಯ ಪಕ್ಕದಲ್ಲೇ ಆಕೆ ಮನೆ ಇರುವಂತದ್ದು, ಅವರ ಕುಟುಂಬಸ್ಥರಿದ್ದಾರೆ ಅಂತ ಹೇಳಲಾಗ್ತದೆ. ಸದ್ಯ ಈಗ ಅವರ ಕುಟುಂಬಸ್ಥರನ್ನ ಕಳಿಸಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು. ಎಲ್ಲಿದ್ದಾರೆ ಅವ್ರ ಕುಟುಂಬಸ್ಥರು ಏನು ಅಂತ, ಮತ್ತೆ ಯುವತಿ ಏನ್ ಕೆಲಸ ಮಾಡ್ತಾ ಇದ್ಲು, ಅದಲ್ಲದೆ ಅಷ್ಟು ಕ್ಷುಲ್ಲಕ ಕಾರಣಕ್ಕೆ ಇಷ್ಟೊಂದು ಗಂಭೀರವಾಗಿ ಕೋಪ ಮಾಡಿಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಮುನ್ನುಗ್ತಾ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ಕಡಿಮೆ ಅನುದಾನ ಬಂದಿದೆ. ಈ ತಾರತಮ್ಯ ಮತ್ತೆ ಆಗ್ತಾ ಇದೆ. ಬೇರೆ ರಾಜ್ಯಗಳಿಗಿಂತ ಕಡಿಮೆ ಅನುದಾನ ರಿಲೀಸ್ ಆಗಿದೆ ನಮ್ಮ ರಾಜ್ಯಕ್ಕೆ. ಬ್ರೇಕಿಂಗ್ ನ್ಯೂಸ್. ನಾವೇನಪ್ಪ ಪಾಪ ಮಾಡಿದ್ವಿ? ಸುತ್ತಮುತ್ತ ಅಂದರೆ ಅಕ್ಕಪಕ್ಕ ಇರುವಂತಹ ರಾಜ್ಯಗಳಿಗಿಂತ ಕರ್ನಾಟಕಕ್ಕೆ SDRF ಅಡಿಯಲ್ಲಿ ಅನುದಾನ ಬಿಡುಗಡೆ ಆಗಿದೆ. ಬಿಡುಗಡೆ ಮಾಡಿರುವ ಕೇಂದ್ರ 2021-22ಕ್ಕೆ ಒಟ್ಟು 1,264 ಕೋಟಿ ಬರಬೇಕು. 1,264 ಕೋಟಿ ಬರಬೇಕು. ಆದರೆ ಕರ್ನಾಟಕಕ್ಕೆ ಬಂದಿರೋದು ಕೇವಲ 316 ಕೋಟಿ ಮಾತ್ರ. ಒಳ್ಳೆ ಕಡಲೆ ಬೀಜ ಕೊಟ್ಟಂಗೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ 1289 ಕೋಟಿ ಬಿಡುಗಡೆ. ಆಂಧ್ರ ಪ್ರದೇಶಕ್ಕೆ 447 ಕೋಟಿ ರಿಲೀಸ್.
ತಮಿಳುನಾಡಿಗೆ 408 ಕೋಟಿ ಬಿಡುಗಡೆ. ಇದು ಕೇವಲ ಕೋವಿಡ್ ನಿರ್ವಹಣೆಗೆ ಮಾತ್ರ ಅಲ್ಲ, ರಾಜ್ಯದ ಇತರೆ ವಿಪತ್ತುಗಳಿಗೂ ಕೂಡ ಬಳಸಲಾಗುತ್ತೆ. ಕೇಂದ್ರದ ಮಲತಾಯಿ ಧೋರಣೆ ಮಗದೊಮ್ಮೆ ಮುಂದುವರಿಯುತ್ತಿದೆ. ವಿಪಕ್ಷಗಳೀಗ ಗರಂ ಆಗಿದ್ದಾರೆ. ವಿಪಕ್ಷಗಳೇನು, ಪ್ರತಿ ಒಬ್ಬರು ಈ ರಾಜ್ಯದಲ್ಲಿರೋರು ಗರಂ ಆಗ್ತಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಕೇಂದ್ರದ ವಿರುದ್ಧ ಆರೋಪ ಮಾಡಿದರು. ಇದು ಅನುದಾನದ ತಾರತಮ್ಯ. 1264 ಕೋಟಿಯಲ್ಲಿ ಬರಬೇಕಾಗಿದ್ದು 316 ಕೋಟಿಯಲ್ಲಿ ಬಂದಿರೋದು ಅಜಗಜಾಂತರ ವ್ಯತ್ಯಾಸ. ಹೋಗ್ಲಿ, ಬೇರೆಯವ್ರಿಗೂ ಹಂಗೆ ಆಗಿದೆಯಾ ಅಂದರೆ ಇಲ್ವೇ. ಮಹಾರಾಷ್ಟ್ರಗೆ ಬಾಚ್ ಕೊಟ್ಟಿದ್ದಾರೆ 1289 ಕೋಟಿ, ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದ್ದಾರೆ, ತಮಿಳುನಾಡು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ. ಮಾರ್ನಿಂಗ್ ಸಂಜಯ್. ಗುಡ್ ಮಾರ್ನಿಂಗ್ ಹರೀಶ್. ಬಾ ನಾವೆಲ್ಲ ಭಾಳ ಖುಷಿ ಪಡ್ಬೇಕಲ್ಲ. ಇಷ್ಟೋ ಜನನ MP ಗಳನ್ನ ಎಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಪ್ರತಿ ಸಾರಿ ಏನಾಗುತ್ತೋ ಅದೇ ಕಂಟಿನ್ಯೂ ಆಗ್ತಿದೆ ಈಗಲೂ ಕೂಡ. ಏನು ಅನ್ಯಾಯ ರೀ ಇದು. ಅಲ್ಲ, ಪ್ರತಿ ಬಾರಿ ಈ ರೀತಿ ಅನ್ಯಾಯ ಆಗ್ತಾ ಹೋದಾಗೂ ಬಿಜೆಪಿ ಸಂಸದರು ಇರ್ತಕ್ಕಂಥದ್ದೇ ಒಂದು ದೊಡ್ಡ ವಿಪರ್ಯಾಸ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯಕ್ಕೆ ಅಲ್ಲಿರ್ತಕ್ಕಂಥ 1200ಕ್ಕೂ ಹೆಚ್ಚು ಕೋಟಿ ಅಂದ್ರೆ ರಾಜ್ಯದಲ್ಲಿ ಆಗ್ತಕ್ಕಂಥ ವಿಪತ್ತು ನಿರ್ವಹಣೆಗಾಗಿ. ಆದ್ರೆ ಕೇಂದ್ರ ಕೊಟ್ಟಿರ್ತಕ್ಕಂಥದ್ದು ಕೇವಲ 316 ಕೋಟಿ. ಅಂದ್ರೆ ಅಜಗಜಾಂತರ ನೋಡಿ. ಆ 50-50 ಅಷ್ಟು ಸಹ ಕೊಟ್ಟಿಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ತೀರಾ ಕಡಿಮೆ. ಪಕ್ಕದ ಆಂಧ್ರ ಇರ್ಬೋದು, ತಮಿಳುನಾಡಿಗಿರ್ಬೋದು 400 ಕೋಟಿ ಅಷ್ಟು 400ಕ್ಕೂ ಹೆಚ್ಚು ಕೋಟಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಕೇಳಿರ್ತಕ್ಕಂಥದ್ದು 1200, ಆದ್ರೆ ಕೊಟ್ಟಿರ್ತಕ್ಕಂಥದ್ದು 316 ಕೋಟಿ. ನೋಡಿ, 50-50 ಯಾರು ಕೊಡ್ಬೇಕಲ್ವಾ ಅಟ್ಲೀಸ್ಟ್. ಈ ರೀತಿ ಮಲತಾಯಿ ಧೋರಣೆಯನ್ನ ನಾನು ಸಂಜಯ್ ರಿಕ್ವೆಸ್ಟ್ ಯು, ಸದಾನಂದ ಗೌಡರ ಹೇಳಿಕೆ ಪಡಿಲೇಬೇಕು ನೀವು. ಈ ಹೇಳಿಕೆ ಪಡೆಯೋದ್ರಲ್ಲಿ ಪ್ರಯೋಜನ ಇಲ್ಲ. ಯಾಕಂತಂದ್ರೆ ಪ್ರತಿ ಸಾರಿ ಲಾಸ್ಟ್ ಟೈಮ್ ಏನು ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಹಾನಿ ಉಂಟಾಗಿತ್ತು. ಆ ಸಂದರ್ಭದಲ್ಲೂ ರಾಜ್ಯ ಕನ್ಯೆ ಆಗಿತ್ತು. ಇವಾಗ ಕೋವಿಡ್ ಎಲ್ಲ ನಾಯಕರು ಹೇಳ್ತಾರಲ್ಲ, ಅವರು ಹೇಳ್ತಾರಲ್ಲ ಸಮರ್ಪಕವಾಗಿ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ, ಎಲ್ಲಾ ಕಡೆ ಎಷ್ಟೆಷ್ಟು ಬೇಕೋ ಎಲ್ಲವನ್ನೂ ಕೊಡ್ತಾ ಇದೀವಿ, ಅನುದಾನ ಬರ್ತಾ ಇದೆ ಅಂತೆಲ್ಲ ಅಂದ್ರಲ್ಲ. ಇದಾ ಸರ್, ಇದು ಸಾಕಾ ಸರ್ ಅಂತ ಅವ್ರನ್ನೇ ಕೇಳಬೇಕು ಸಂಜಯ್. ನಿಜವಾಗ್ಲು ಖಂಡಿತ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ನೀವು ಅದು ಸತ್ಯ ಇದೆ. ಯಾಕಂತಂದ್ರೆ ಕೇಂದ್ರದಲ್ಲಿ ಪ್ರತಿ ಬಾರಿ ಈ ರೀತಿ ಏನೋ ಒಂಥರ ರಾಜಕೀಯವಾಗಿ ನೋಡೋದಾದ್ರೆ ಎರಡೂ ಸರ್ಕಾರ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿನೇ ಅನುಕೂಲ ಆಗುತ್ತೆ ಅಂತ ಜನರು ಸಹ ಆಶಾಭಾವನೆ ಇಟ್ಕೊಂಡಿರ್ತಾರೆ. ಆದ್ರೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡ್ತಾರೆ. ಅವರು ಕಾಣಿಸ್ತಾ ಇಲ್ವಾ, ಅಥವಾ ಇಲ್ಲಿ ಏನು ಆಗಿಲ್ಲ ಅಂತ ಅವರು ಯಾಕೆ ಕರ್ನಾಟಕಕ್ಕೆ ಈ ಮಲತಾಯಿ ಧೋರಣೆ? ಈ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಯಾಕೆ ಅಂತಕ್ಕಂಥದ್ದು ಜನರಿಗೆ ಒಂದ್ ಕಡೆ ಅರ್ಥ ಆಗೋದ್ರ ಜೊತೆಗೆ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಇದನ್ನ ಪ್ರಶ್ನೆ ಮಾಡ್ಬೇಕು. ಯಾಕೆ ಸರ್ ನಮ್ಮ ರಾಜ್ಯ ನಿಮ್ಗೆ ಕಾಣ್ತಾ ಇಲ್ಲ? ಬಿಜೆಪಿ ಸಿಂಬಲ್ ಇಂದ ಆಯ್ಕೆ ಆಗಿರ್ತಕ್ಕಂಥ 25 ಜನ ಸಂಸದರಿದ್ದಾರೆ. ಕೇಳ್ಬೇಕು. 4 ಜನಕ್ಕೂ ಕೇಂದ್ರ ಸಚಿವರು ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಕಾಣ್ತಾ ಇಲ್ವಾ ಅಂತ ಪ್ರಧಾನಮಂತ್ರಿ ಮೋದಿ ಅವರಿಗೆ ಕೇಳ್ಬೇಕು. ಕೇಂದ್ರದ ಬಿಜೆಪಿ ನಾಯಕರಿಗೆ ಕೇಳ್ಬೇಕಾಗುತ್ತೆ ಹರೀಶ್. ಯಾಕಂತಂದ್ರೆ ಇದು ಒಂದು ಸರಿ ಇಲ್ಲ. ಆಕ್ಸಿಜನ್ ವಿಚಾರ ಇರ್ಬೋದು, ಲಸಿಕೆ ವಿಚಾರ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ಎಲ್ಲದರಲ್ಲೂ ಸಹ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಈಗ 1200ಕ್ಕೂ ಹೆಚ್ಚು ಕೋಟಿ ನಮ್ಗೆ ರಾಜ್ಯದಲ್ಲಿ ವಿಪತ್ತು ನಿರ್ವಹಣೆಗೆ ಬೇಕು ಅಂತಂದ್ರೆ 300 ಅಂದ್ರೆ 50-50 ಅಟ್ಲೀಸ್ಟ್ 40-50% ಅವರು ಕೊಡ್ಬೇಕಾಗುತ್ತೆ. ವಿರೋಧ ಪಕ್ಷದ ನಾಯಕರು ಹೇಳುವುದಕ್ಕೂ ಇದು ನಡೆಯುವುದಕ್ಕೂ ಸರಿ ಹೋಯ್ತು ಹಂಗಾರೆ. ಅಲ್ಲ, ಸಿದ್ದರಾಮಯ್ಯ ಪ್ರತಿ ಬಾರಿ ಇದನ್ನ ಹೇಳ್ತಾನೆ ಇದ್ದಾರೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಇದು ಆರೋಪ ಮಾಡ್ಬೇಕು ಅಂತಕ್ಕಂಥ ವಿಚಾರ ಅಲ್ಲ. ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಹೇಳಲೇಬೇಕು ಅಂತಕ್ಕಂಥ ನೆನ್ನೆ ಸಹ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಪ್ರತಿ ಬಾರಿ ಕೇಂದ್ರದ ವಿರುದ್ಧ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದೆಲ್ಲ ರಾಜಕೀಯವಾಗಿ ಇರ್ಬೋದು, ಆದ್ರೆ ಆರೋಪನೆ ಮಾಡ್ಲೇಬೇಕಂತ ಆರೋಪ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನೇ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಇಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ರಾಜ್ಯದ ಜನತೆಯ ದೃಷ್ಟಿಯಿಂದ ಆದ್ರೂ ಸಹ ಇಲ್ಲಿ ಏನು ಕಣ್ಣು ಕಾಣಿಸ್ತಾ ಇದೆ ನಮ್ಗೆ ಅನ್ಯಾಯ ಆಗಿರೋದು. ಥ್ಯಾಂಕ್ ಯು ಸಂಜಯ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ನಿನ್ನೆ ಒಂದು ಸ್ವಲ್ಪ ಕಂಟ್ರೋಲ್ ಅಂತ ಅನ್ಕೋತಾ ಇದ್ವಿ ಶಿವಾಜಿನಗರ ನೋಡಿದಾಗ. ಒನ್ಸ್ ಅಗೈನ್ ಇವತ್ತು ಮತ್ತೆ ಶುರುವಾಯಿತು ನೋಡಿ ಜನಜಾತ್ರೆ. ಲಾಕ್ಡೌನ್ ಟಫ್ ರೂಲ್ಸ್ ಅಂದರೆ ಡೋಂಟ್ ಕೇರ್ ಅಂತಾರೆ ಇವರು. ಮಾಸ್ಕ್, ಶಾರೀರಿಕ ಅಂತರ ಇಲ್ಲದೆ ಜನ ಓಡಾಡ್ತಿದ್ದಾರೆ. ಖರೀದಿ ನೆಪದಲ್ಲಿ ಆಟೋ ಬೈಕ್ಗಳಲ್ಲಿ ಸುತ್ತಾಡ್ತಿದ್ದಾರೆ. BBMP ಮಾರ್ಷಲ್ಸ್ ಪೊಲೀಸ್ ಸಿಬ್ಬಂದಿ ಯಾರು ಇವತ್ತು ಕಾಣಿಸ್ತಾ ಇಲ್ಲ. ಬರ್ತಾರಂತೆ, ಆಗಾಗ ಬಂದು ಎಷ್ಟು ಬೇಗ ಬರುತ್ತಾರೋ ಅಷ್ಟು ಬೇಗ ಹೊರಟು ಹೋಗುತ್ತಾರೆ ಅಂತ ಅಲ್ಲಿ ಯಾರೋ ಹೇಳ್ತಿದ್ರು. ಗದಗ ಜಿಲ್ಲೆಯಲ್ಲಿ ಇವತ್ತು ಸಂಪೂರ್ಣ ಲಾಕ್ಡೌನ್, ರಿಲೀಫ್ ಕೊಟ್ಟಿದ್ದಾರೆ. ಅಗತ್ಯ ವಸ್ತುಗಳನ್ನು ಖರೀದಿಗೆ ಜನ ಮಾರುಕಟ್ಟೆಗೆ ಬಂದಿದ್ದರು. ಗದಗ ಗ್ರೇನ್ ಮಾರುಕಟ್ಟೆ ತುಂಬ ಫೇಮಸ್ಸು, ಎಲ್ಲರಿಗೂ ಗೊತ್ತು ಹೋಗಿರೋರಿಗೆ. ಜನಜಂಗುಳಿ ನೋಡಿ ಹೆಂಗಿದೆ ಅಂತ. ದಿನಸಿ ಅಂಗಡಿ ಮುಂದೆ ಜನ ಮುಗಿಬಿದ್ದಿದ್ರು. ಸಾಮಾಜಿಕ ಅಂತರ ಅಷ್ಟೇ ಅಲ್ಲ, ಅಗತ್ಯ ವಸ್ತುಗಳ ಖರೀದಿ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಕೋವಿಡ್ ನಿಯಮ ಪಾಲನೆ ಮಾಡ್ತಿಲ್ಲ ಕಿರಾಣಿ ಶಾಪ್ ಮಾಲೀಕರಿಗೆ ನಗರಸಭೆ ಸಿಬ್ಬಂದಿಗಳು ಕೂಡ ದಂಡ ಹಾಕಿದ್ದಾರೆ. ಕಟ್ಟಿ ಫೈನು, ಕೋಟಿ ಕಟ್ಟಲೆ ಬರೀ ಫೈನೇ ಕಟ್ತಾ ಇದ್ದೀವಿ ಎಲ್ಲರೂ. ಗದಗದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಇವತ್ತು ಮತ್ತು ನಾಳೆ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದಾರೆ. ಇನ್ನು ಕೋಟೆನಾಡು ಚಿತ್ರದುರ್ಗದ
ನಾಯಕನಹಟ್ಟಿಯಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬೈಕ್ ಸವಾರರಿಗೆ ರಸ್ತೆಯಲ್ಲಿಯೇ PSI ಮಹೇಶ್ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ. ರಸ್ತೆಗಳಿದ್ದ ನೂರಾರು ವಾಹನ ಸವಾರರಿಗೆ ಕರೋನಾ ಟೆಸ್ಟ್ ಮಾಡಿಸ್ತಿದ್ದಾರೆ. ಇನ್ನು ಯಾದಗಿರಿಯಲ್ಲಿ ಖುದ್ದು SP ವೇದಮೂರ್ತಿ ರೋಡಿಗಿಳಿದಿದ್ದಾರೆ. ಆ ಸಿಟಿ ಸುಭಾಷ್ ಸರ್ಕಲ್, ಶಾಸ್ತ್ರಿ ಸರ್ಕಲ್ ಮೊದಲಾದ ಕಡೆ ಸೈಕಲ್ ಮೂಲಕ ಸಂಚಾರ ಮಾಡಿ ಲಾಕ್ಡೌನ್ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಜನರು ರೂಲ್ಸ್ ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಏನೋ ಶಟ್ಲ್ ಬ್ಯಾಡ್ಮಿಂಟನ್ ರಾಕೆಟ್ ಇಟ್ಕೊಂಡಂಗಿದೆ. ಇನ್ನು ಮಂಡ್ಯದ ಬೀಚಳ್ಳಿ ಗ್ರಾಮದಲ್ಲಿ ಮೀನಿಗಾಗಿ ಜನ ಮುಗಿಬಿದ್ದಿದ್ದಾರೆ. ಸಾಮಾಜಿಕ ಅಂತರವೂ ಇಲ್ಲ, ಕರೋನಾ ಭಯನೂ ಇಲ್ಲ. ಗ್ರಾಮದ ಕೆರೆಯಲ್ಲಿ ಇವತ್ತು ಮೀನು ಹಿಡಿತಾ ಇದ್ರು. ಬಾಬಾ ನಮ್ಮ ಜನ ನೋಡಿ, ಮೀನು 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 ಫುಲ್ ನೂಕು ನುಗ್ಗಲು. ಕೊರೋನಾ 3ನೇ ಅಲೆ ಈಗ ಎಲ್ಲರಲ್ಲೂ ಕೂಡ ಆತಂಕ, ಅದರಲ್ಲೂ ಕೂಡ ಮಕ್ಕಳಿಗೆ ಬಾಧಿಸುತ್ತೆ ಅನ್ನೋ ದೊಡ್ಡ ಮಟ್ಟದ ಆತಂಕ ಕೂಡ ಇದೆ. 3ನೇ ಅಲೆ ಎದುರಿಸೋದಕ್ಕೆ ಕೊಪ್ಪಳ ಜಿಲ್ಲಾಡಳಿತ ಸಿದ್ಧತೆ ಮಾಡ್ಕೋತಾ ಇದೆ. ಜೂನ್ 2ರಿಂದ ಮನೆ ಸಮೀಕ್ಷೆ ಮಾಡೋದಕ್ಕೆ ಸಿದ್ಧತೆ. ಬ್ರೇಕಿಂಗ್ ನ್ಯೂಸ್. ಕೊಪ್ಪಳ ಜಿಲ್ಲೆಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ 3ನೇ ಅಲೆ ಮಕ್ಕಳಿಗೆ ಬಾಧಿಸುತ್ತೆ ಅನ್ನುವ ಆತಂಕ, ಹಾಗಾಗಿ ರೆಡಿ ಆಗ್ತಾ ಇದ್ದಾರೆ. ಜೂನ್ 2ನೇ ತಾರೀಕು ಅಂದರೆ ನಾಳೆಯಿಂದ ಮನೆ ಸಮೀಕ್ಷೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಸಮೀಕ್ಷೆಗೆ ಶಿಕ್ಷಕರ ನೇಮಕ, ಮಕ್ಕಳ ಆರೈಕೆ ಬಗ್ಗೆ ಮಾಹಿತಿ, ಮಕ್ಕಳನ್ನು ಮನೆಯಿಂದ ಹೊರಗಡೆ ಬಿಡಬೇಡಿ ಅಂತ ಸೂಚನೆ, ಸೋಂಕು ಹರಡದಂತೆ ಎಚ್ಚರಿಕೆ ವಹಿಸೋದಕ್ಕೆ ಪಾಲಕರಿಗೆ ಪೋಷಕರಿಗೆ ಸೂಚನೆ ಕೊಡಲಾಗುತ್ತೆ. ಶಿಕ್ಷಕರಿಂದ 80ರಿಂದ 100 ಮನೆಗಳ ಸಮೀಕ್ಷೆ ಆಗುತ್ತೆ. ಅದನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ವರದಿ ಪಡೆದು ಮಕ್ಕಳ ಪಾಲನೆಗೆ ಜಿಲ್ಲಾಡಳಿತ ಸಜ್ಜಾಗ್ತಾ ಇದೆ. ಮಕ್ಕಳ ರಕ್ಷಣೆಗೆ ಸಂಕಲ್ಪ ತೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲಾಡಳಿತ. ವೆರಿ ಗುಡ್ ಇನಿಷಿಯೇಟಿವ್. ಅಂದಾಜಲ್ಲಿ ಒಂದು 3 ಲಕ್ಷ ಬರ್ಬೋದು ಅಂತ ಅನ್ಕೊಂಡಿರೋದು. ಒಟ್ಟು ನಮ್ದು 16 ಲಕ್ಷ ಪಾಪ್ಯುಲೇಷನ್ ಬರ್ತಾ ಇದೆ. ಸೊ ಸ್ಕೂಲು ಮತ್ತೆ ನಾವು ಅಂಗನವಾಡಿ ಮಕ್ಕಳು ತಗೊಂತಾ ಇರೋದು ರಫ್ಲಿ ಅರೌಂಡ್ 3 to 4 lakhs ಬರ್ಬೋದು. ಅಂದ್ರೆ ಅವರ ಆರೋಗ್ಯದ ವಿಚಾರವಾಗಿ ಇದರಲ್ಲಿ ಮುಖ್ಯವಾಗಿ ನಮಗೆ ಮಕ್ಕಳದು ಇನ್ನೊಂದು ವಿಷಯ ಹೇಳಬೇಕಾಗಿರೋದು 10ನೇ ತರಗತಿ ಪರೀಕ್ಷೆ ಕೂಡ ನಡೀಬಹುದು ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇರೋದ್ರಿಂದ ಆ ಮಕ್ಕಳಿಗೆ ಇವಾಗ ಇನ್ನೂ ಜಾಸ್ತಿ ಅವೇರ್ನೆಸ್ ಮೂಡಿಸಬೇಕಾಗಿದೆ. ಆ ಪರೀಕ್ಷೆ ಸಮಯದಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗಬಾರ್ದು ಅಂದ್ಬಿಟ್ಟು. ಸೊ ಇದು ಮೋರ್ ದನ್ ಅವರ ಮಾನಿಟರಿಂಗ್ ಇಂತ ಅವೇರ್ನೆಸ್ ಪ್ರೋಗ್ರಾಮ್, ಬೇರೆ ಮಕ್ಕಳಿಗೆಲ್ಲೂ ಓಡಾಡಬೇಡಿ, ಈ ರೀತಿ ಒಂದು ಸ್ವಚ್ಛತ್ವ ಕಾಪಾಡಿಕೊಡಿ ಅಂತ ಹೇಳೋದಕ್ಕೋಸ್ಕರ ಟೀಚರ್ಗಳನ್ನ ಉಪಯೋಗಿಸ್ಕೊಳ್ತಾರೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ತಾಲೂಕು ಬಂಗಾಡಿ ಅನ್ನೋ ಒಂದು ಗ್ರಾಮ, ಆ ಗ್ರಾಮದಲ್ಲಿ 13 ಮಂದಿ ಕುಟುಂಬದವರು ಕರೋನಾ ಗೆದ್ದಿರುವಂತಹ ಸುದ್ದಿ ಬಂದಿದೆ. ಗುಡ್ ನ್ಯೂಸ್. ಹಸುಗೂಸಿನಿಂದ ಹಿಡಿದು ವೃದ್ಧರ ತನಕ ಇದ್ದಾರೆ. ಅಂದರೆ 7 ಜನ ದೊಡ್ಡವರು, 6 ಜನ ಮಕ್ಕಳು. ಇಲ್ಲಿ ಕಾಣಿಸ್ತಿರೋರು 7 ಜನ ದೊಡ್ಡವರು. ಒಟ್ಟು 13 ಜನದಲ್ಲಿ 4 ಮಂದಿ ಆಸ್ಪತ್ರೆಗೆ ದಾಖಲಾದರೆ ಉಳಿದ 9 ಮಂದಿ ಮನೆಯಲ್ಲಿ ಐಸೋಲೇಷನ್ ಇದ್ದರು. ಈಗೆಲ್ಲರೂ ಗುಣಮುಖರಾಗಿದ್ದಾರೆ. ವೈದ್ಯ ಸಲಹೆ ಪಡ್ಕೊಂಡ್ರು, ಮನೆಯಲ್ಲೇ ಮದ್ದು ತಗೊಂಡ್ರು, ಈಗ ಕರೋನಾದಿಂದ ಜಯಿಸಿದ್ದಾರೆ. ಮುಂಬೈನಿಂದ ಸಂಬಂಧಿಕರು ಬಂದಿದ್ದರು, ಅದಾದಮೇಲೆ ಇಡೀ ಕುಟುಂಬದವರು ಅದರಿಂದ ಸೋಂಕಿತರಾದರು. ಈಗೆಲ್ಲರೂ ಕೂಡ ಹುಷಾರಾಗಿದ್ದಾರೆ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಅವ್ರ ಜೊತೆ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಕೊರೋನಾ ಬಗ್ಗೆ ಜನರಲ್ಲಿ ಸಾಕಷ್ಟು ಭಯ ಇದೆ. ದಿನನಿತ್ಯ ಹೆಣಗಳು ಉರುಳುತ್ತೆ ಅನ್ನೋ ಆತಂಕ ಕೂಡ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ತುಂಬು ಕುಟುಂಬ ಕೊರೋನಾವನ್ನು ಆತ್ಮವಿಶ್ವಾಸದಿಂದಲೇ ಗೆದ್ದಿದೆ. ಕೇವಲ ಮದ್ದು ಮಾಡೋ ಜೊತೆಗೆ ತಮ್ಮ ಜೊತೆಗಿನ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡು ಕೊರೋನಾ ಎಂಬ ಮಹಾಮಾರಿಯನ್ನು 13 ಮಂದಿ ಇದ್ದ ಕುಟುಂಬ ಗೆದ್ದಿದೆ. ಈ ಕುಟುಂಬ ಹಸುಗೂಸಿನ ಹಿಡಿದು ಹಿರಿಯ ವೃದ್ಧರ ತನಕ ಇರುವಂಥದ್ದು. ನಾವೀಗ ಬೆಳ್ತಂಗಡಿಯ ಬಂಗಾಡಿಯ ಒಂದು ಮನೆತನದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಸುಮಾರು 13 ಮಂದಿ ಕೊರೋನಾವನ್ನು ಜಯಿಸಿದ್ದಾರೆ. ಕೆಲವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದರೆ, ಇನ್ನು ಕೆಲವರು ಮನೆಯಲ್ಲೇ ಅದಕ್ಕೆ ಬೇಕಾದಂತಹ ಎಲ್ಲ ಮುಂಜಾಗ್ರತೆಗಳನ್ನು ವಹಿಸಿ ಚಿಕಿತ್ಸೆಯನ್ನು ಗೆದ್ದಿರುವಂಥದ್ದು. ಹಾಗಾದರೆ ಇಂತಹ ದಿನಗಳು ಹೇಗೆ ಇತ್ತು ಮತ್ತು ಇಂತಹ ತುಂಬು ಕುಟುಂಬ ಯಾವ ರೀತಿಯಾಗಿ ಕೊರೋನಾವನ್ನು ಎದುರಿಸ್ತು ಅನ್ನೋದ ಬಗ್ಗೆ ಕೇಳೋಣ. ನಮ್ಮ ಜೊತೆ ಕುಟುಂಬಸ್ಥರಿದ್ದಾರೆ. ಎಷ್ಟು ಮಂದಿಗೆ ಕೊರೋನಾ ಬಂದಿತ್ತು ಮತ್ತು ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡಿದ್ವಿ? 13 ಜನಕ್ಕೆ ನಮ್ಮ ಕುಟುಂಬದಲ್ಲಿ ಕೊರೋನಾ ಪಾಸಿಟಿವ್ ಆಗಿತ್ತು. ಅದರಲ್ಲಿ 3 ಜನ ಹಾಸ್ಪಿಟಲಲ್ಲಿದ್ದರು. 2 ಸರ್ಕಾರಿ ಆಸ್ಪತ್ರೆಯಲ್ಲಿ, 1 ಖಾಸಗಿ ಆಸ್ಪತ್ರೆಯಲ್ಲಿದ್ದರು. ಮತ್ತು ಜ್ವರದ ಲಕ್ಷಣಗಳು ಇತ್ತು, ರುಚಿ ಇರಲಿಲ್ಲ, ವಾಸನೆ ಬರ್ತಾ ಇರಲಿಲ್ಲ, ಯಾವುದೇ ಸ್ಮೆಲ್ ಆಗಲಿ ಎಂಥ ಸಹ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ನಾವು ಮನೆಯಲ್ಲೇ ಬಿಸಿ ನೀರು ಆದಷ್ಟು ಕುಡಿತಾ ಇದ್ದೆವು. ಮತ್ತು ಈ ಹಾಸ್ಪಿಟಲಲ್ಲಿ ಕೊಟ್ಟಂತಹ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇದ್ದೆವು. ಅದರಿಂದಾಗಿ ರಿಕವರ್ ಆಗಿದೆ.
ಅಮ್ಮ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂದರೆ 13 ಮಂದಿಗೂ ಕೂಡ ಪಾಸಿಟಿವ್ ಬಂತು. ಹೇಗಿತ್ತು ಮನೆಯ ವಾತಾವರಣ ಮತ್ತು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ? ಮನೆ ವಾತಾವರಣ ಅಂತ ಹೇಳಿದರೆ ಅಂಥದ್ದು ನಾವು ತುಂಬ ಅದು ಇದು ಅಂತ ಹೇಳ್ಕೊಂಡು ಏನೂ ಮಾಡ್ಕೊಂಡಿಲ್ಲ. ನ್ಯಾಚುರಲ್ ಆಗಿ ಮಾಸ್ಕ್ ಹಾಕ್ಕೊಂಡು ಹೆಂಗಿದ್ವು ಹಾಗೆ ಇದ್ವಿ. ಕರೆಕ್ಟಾಗಿ ಎಲ್ಲ ಮದ್ದೋಗಿದ್ದು ಅದು ಇದೆಲ್ಲ ತಗೊಂಡು ಒಂದೊಂದು ಕಡೆ ಒಬ್ಬೊಬ್ಬರು ಮಲ್ಕೊಂಡು. ರೀತಿಯಾಗಿ ಈಗ ಕೊರೋನಾ ಬಂದವರು ಸಾಕಷ್ಟು ಹೆದರ್ತಾರೆ ಅದನ್ನು ನಿರ್ವಹಣೆ ಮಾಡೋಕ್ಕೆ. ಏನು ಹೇಳ್ತೀರಿ ಕೊರೋನಾ ಸೋಂಕಿತರಿಗೆ ಮತ್ತು ಕೊರೋನಾದಿಂದ ಭಯಗೊಂಡವರಿಗೆ? ಹೆದರ್ಬೇಕಾಗಿ ಏನೂ ಇಲ್ಲ. ಆ್ಯಕ್ಚುಲಿ ಅವರು ಹೇಳುವ ಪ್ರಕಾರ ಅಂದರೆ ಈ ಕೊರೋನಾ ಬಂದ ಸಂದರ್ಭದಲ್ಲಿ ಬಿಸಿ ನೀರು ಕುಡಿಯೋದು, ಮನೆಯಲ್ಲಿ ಕಷಾಯ ಮಾಡಿ ಕುಡಿಯೋದು, ಬಿಸಿ ಬಿಸಿ ಊಟ ಮತ್ತು ವಿಟಮಿನ್ ಸಿ ಟ್ಯಾಬ್ಲೆಟ್ ಮತ್ತು ಜ್ವರ ಬಂದವರಿಗೆ ಜಿಂಕ್ ಆ್ಯಂಟಿಬಯೋಟಿಕ್ ಸ್ವಲ್ಪ ತಗೊಂಡ್ರೆ ಇದರಿಂದ ಎಲ್ಲ ಪಾರಾಗ್ಬೋದು. ಯಾರು ಕೊರೋನಾ ಅಂತ ಹೆದರಬೇಡಿ. ನಮಗೆ ಆದ ಅನುಭವ ಪ್ರಕಾರ ಕೊರೋನಾ ಅಂದರೆ ದೊಡ್ಡ ಅಂತ ಒಂದು ಸಮಸ್ಯೆ ಏನೂ ಅಲ್ಲ. ಇದರಿಂದ ಎಲ್ಲರೂ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಹೇಳುವ ಪ್ರಕಾರ ಮದ್ದನ್ನೆಲ್ಲ ತಗೊಂಡ್ರೆ ಎಲ್ಲರೂ ಇದರಿಂದ ಪಾರಾಗಿ ಆರಾಮಾಗ್ತಾರೆ ಅಂತ ನಾನೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇದು ಬಂಗಾಡಿಯ ಒಂದು ಕೂಡು ಕುಟುಂಬದ ಅಂದರೆ ತುಂಬು ಕುಟುಂಬದ ಅಭಿಪ್ರಾಯ. ಹಾಗಾಗಿ ಇವರು ಕೂಡ ಸಾರ್ವಜನಿಕರಿಗೆ ಹೇಳುವುದಿಷ್ಟೇ, ಕೊರೋನಾದ ಬಗ್ಗೆ ಜಾಗೃತಿ ಇರಲಿ, ಆದರೆ ಭಯ ಬೇಡ. ಕೊರೋನಾವನ್ನು ಎದುರಿಸೋಕೆ ಆತ್ಮವಿಶ್ವಾಸವೂ ಕೂಡ ಮತ್ತೊಂದು ಮದ್ದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಗ್ರೇಟ್. ಇದು ಇನ್ನೊಬ್ರಿಗೂ ಕೂಡ ಇನ್ಸ್ಪೈರ್ ಆಗಲಿ. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ತೊಗೊಳಕ್ಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲೆಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಅತ್ಯಾಚಾರ ಪ್ರಕರಣ ಇವತ್ತು ಬರುತ್ತೆ. ಇವತ್ತಿಗೆ ಮೆಡಿಕಲ್ ರಿಪೋರ್ಟ್. ತನಿಖಾಧಿಕಾರಿಗಳ ಕೈ ಸೇರಲಿದೆ FSL ರಿಪೋರ್ಟ್. ಬ್ರೇಕಿಂಗ್ ನ್ಯೂಸ್. ಬಾಂಗ್ಲಾದೇಶದ ಯುವತಿಯ ಅತ್ಯಾಚಾರ ಪ್ರಕರಣ ಬೆಂಗಳೂರಲ್ಲಾಗಿತ್ತು. ದೇಶಾದ್ಯಂತ ಸುದ್ದಿ ಮಾಡಿತ್ತು. ಆ ವಿಡಿಯೋ ಕೂಡ ಇದೀಗ ಎಲ್ಲರೂ ಕೂಡ ಸಿಕ್ಕಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಯುವತಿ ಕೂಡ ಸಿಕ್ಕಲು, ಆಕೆ ಕರ್ಕೊಂಬಂದಾಯಿತು. ಪ್ರೊಸೀಜರ್ ಪ್ರಕಾರ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು. ಮೆಡಿಕಲ್ ರಿಪೋರ್ಟ್ ಇವತ್ತು ಬರುತ್ತೆ. ತನಿಖಾಧಿಕಾರಿಗಳ ಕೈ ಸೇರುತ್ತೆ FSL ರಿಪೋರ್ಟ್. ಸಂಜೆ ಹೊತ್ತಿಗೆ ಯುವತಿಯನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೋತಿದ್ದಾರೆ. ಘಟನೆ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಸದ್ಯ ಇಬ್ಬರು ಆರೋಪಿಗಳ ಸ್ನೇಹಿತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಉಳಿದ 3 ಆರೋಪಿಗಳಿಗಾಗಿ ಚೆನ್ನೈನಲ್ಲಿ ಬೀಡುಬಿಟ್ಟು ಹುಡುಕ್ತಾ ಇದ್ದಾರೆ ತಂಡದವರು. ಗಂಡ, ಹೆಂಡತಿ ಹಾಗೂ ಸಂತ್ರಸ್ತ ಯುವತಿ ಮೇಲೆ ಹಲ್ಲೆ ನಡೆಸಿದ ಯುವಕನಿಗಾಗಿ ಹುಡುಕಾಟ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಕ್ರೈಮ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಗಂಗಾಧರ್. ಎಸ್ ಹರೀಶ್. ಏನಾಗ್ತಿದೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು? ಎಸ್ ಹರೀಶ್, ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಬಾಂಗ್ಲಾದೇಶದ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣವನ್ನ ಬಹಳ ಗಂಭೀರವಾಗಿ ಬೆಂಗಳೂರು ಪೊಲೀಸರು ಪರಿಗಣಿಸಿರುವಂತದ್ದು. ಅದರಲ್ಲೂ ರಾಮಮೂರ್ತಿ ನಗರ ಪೊಲೀಸರು ಕೂಡ ಈಗ 6 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಉಳಿದ 3 ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಸದ್ಯ ಈಗ ಸಂತ್ರಸ್ತ ಯುವತಿಯನ್ನ ಕೇರಳದಿಂದ ಕರೆತಂದು ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿರುವಂತದ್ದು. ಜೊತೆಗೆ ಈಗಾಗಲೇ ಮಹಾಜರು ಪ್ರಕ್ರಿಯೆಯನ್ನ ಕೂಡ ಎಲ್ಲ ಪೂರ್ಣಗೊಳಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ಒಳಗೆ ಮೆಡಿಕಲ್ ರಿಪೋರ್ಟ್ ಮತ್ತೆ ಮಹಾಜರು ಒಂದು ರಿಪೋರ್ಟ್ ಎರಡೂ ಕೂಡ ಈಗ ತನಿಖಾಧಿಕಾರಿಗಳ ಕೈ ಸೇರುವಂತಹ ಎಲ್ಲ ಸಾಧ್ಯತೆ ಇರುವಂತದ್ದು. ಜೊತೆಗೆ ಇದು ಸಂಜೆ ವೇಳೆಗೆ ಈಗಾಗಲೇ 161 ಹೇಳಿಕೆಯನ್ನ ಈಗ ಆ ಯುವತಿಯಿಂದ ತನಿಖಾಧಿಕಾರಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಈಗ 164 CRPC ಅಡಿಯಲ್ಲಿ ಅವರ ಹೇಳಿಕೆಯನ್ನ ಕೋರ್ಟ್ ಅಲ್ಲಿ ಪಡಿಬೇಕಾಗಿದೆ. ಈ ಪ್ರಿಪರೇಷನ್ಸ್ ಅನ್ನ ಕೂಡ ಈಗ ಮಾಡ್ಕೊಂಡಿರುವಂತದ್ದು. ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿ 164 ಹೇಳಿಕೆಯನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಈಗಾಗಲೇ ಪೊಲೀಸರು 3 ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ತಂಡದಲ್ಲಿ ಈಗಾಗಲೇ ಚೆನ್ನೈನಲ್ಲಿ ಬೀಡು ಬಿಟ್ಟು ಅಲ್ಲಿ 3 ಪ್ರಮುಖ ಗಂಡ ಹೆಂಡತಿ ಸೇರಿ ಓರ್ವ ಯುವಕ ಅಂದ್ರೆ 3 ಕೂಡ ಆಕೆಯನ್ನ ಆ ಘಟನೆ ಸಂದರ್ಭದಲ್ಲಿ ಪ್ರಚೋದನೆ ಮಾಡಿ ಅಲ್ಲದೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿದಂತ ಒಂದು ಆರೋಪ ಕೂಡ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಬಾಂಗ್ಲಾದೇಶದ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಡೆಯುತ್ತಿರುವಂಥ ಡೆವಲಪ್ಮೆಂಟ್ಸ್. ಮೆಡಿಕಲ್ ರಿಪೋರ್ಟ್ ಕಾಯ್ತಿದ್ದಾರೆ. ಅದು ಬಂದ ಕೂಡಲೇ ಸಂಜೆ ಹೊತ್ತಿಗೆ ಯುವತಿಯನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. CRPC 164 164 ಅಡಿ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಪೊಲೀಸರು ಕೂಡ ರೆಡಿ ಮಾಡ್ಕೋತಿದ್ದಾರೆ.
ದಿಢೀರಂತ ಇವತ್ತು ಬೆಳ್ಳಂಬೆಳಗ್ಗೆ 5:30 ಹೊತ್ತಿಗೆ ವಿಜೇಂದ್ರ ಅವರು ದೆಹಲಿಗೆ ಹೊರಟರು. ವಿಜೇಂದ್ರ ಅವ್ರನ್ನ ದೆಹಲಿಗೆ ಕಳಿಸಿದ್ರು ಯಡಿಯೂರಪ್ಪನವರು. ವಿರೋಧಿ ಪಾಳ್ಯಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ BSY. ಬ್ರೇಕಿಂಗ್ ನ್ಯೂಸ್. ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ಆಗಮಿಸಿದ್ದಾರೆ BY ವಿಜೇಂದ್ರ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಗೋಸ್ಕರ ಆಗಮಿಸಿದ್ದಾರೆ. ಸಚಿವ CP ಯೋಗೇಶ್ವರ್ ವಿರುದ್ಧ ದೂರು ನೀಡುವ ಸಾಧ್ಯತೆ ಇದೆಯಂತೆ. ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಸಚಿವ CPY ಅಂದರೆ CP ಯೋಗೇಶ್ವರ್ ವಿರುದ್ಧ ದೂರು ದಾಖಲಿಸುತ್ತಾರೆ ಅನ್ನೋ ಸುದ್ದಿ ಓಡಾಡ್ತಿದೆ. CP ಯೋಗೇಶ್ವರ್ ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಸಚಿವರಾಗಿದ್ದುಕೊಂಡು ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿರುವುದು 3 ಪಕ್ಷಗಳ ಸರ್ಕಾರ ಎಂದಿದ್ರು ಯೋಗೇಶ್ವರ್ ಕೂಡ. ಅದು ವಿಧಾನಸೌಧದಲ್ಲಿ ನಿಂತ್ಕೊಂಡು ಕೊರೋನಾ ಟೈಮ್ನಲ್ಲಿ ಯೋಗೇಶ್ವರ್ ರಾಜಕೀಯ ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆಯಿಂದ ಪಕ್ಷ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. CP ಯೋಗೇಶ್ವರ್ ರಾಜೀನಾಮೆಗೆ ಹಲವು ಶಾಸಕರು ಒತ್ತಾಯಿಸ್ತಾ ಇದ್ದಾರೆ. ಸೋತವರನ್ನ ಸಚಿವರನ್ನಾಗಿ ಮಾಡಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸಚಿವ CP ಯೋಗೇಶ್ವರ್ಗೆ ಖಡಕ್ ಸೂಚನೆ ಕೊಡಿ ನೀವು, ಅಥವಾ ಯೋಗೇಶ್ವರ್ ಅವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೆ ಅನುಮತಿ ಕೊಡಿ. CP ಯೋಗೇಶ್ವರ್ಗೆ ಕೊಕ್ ಕೊಡೋದಕ್ಕೆ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ BSY. ವಿಜೇಂದ್ರ ಅವರ ಮೂಲಕ ಹೈಕಮಾಂಡ್ಗೆ ಶಾಸಕರ ಸಹಿ ಸಂಗ್ರಹ ಕೂಡ ರವಾನೆ ಆಗಿದೆ ಅಂತ ಸುದ್ದಿ ಸಿಕ್ಕಿದೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ನಾನಂತೂ ಮಾಸ್ಕ್ ಹಾಕೋತೀನಿ. ನೀವು ಮನೆಯಿಂದ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ, ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ, ಅವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.